ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ 2020 ಪ್ಲೇ ಲಿಸ್ಟ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ನಂಬರ್ ಕನ್ವರ್ಷನ್. ಓಕೆ, ಸೊ ಪ್ರೀವಿಯಸ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ವರ್ಷನ್ಸ್ ನಾವು ಆಲ್ರೆಡಿ ನೋಡಿದೀವಿ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಂಬರ್ ಕನ್ವರ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸಬ್ ಟಾಪಿಕ್. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್, ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಈ ತರನಾದಂತ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಒಂದು 4 ರಿಂದ 5 ಎಕ್ಸಾಂಪಲ್ಸ್ ನಾವು ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಸೊ ಅದರಿಂದ ಸ್ವಲ್ಪ ಎಕ್ಸಾಮ್ ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಒಂದು ಪ್ರಾಬ್ಲಮ್ ಇನಫ್ ಆಗುತ್ತೆ, ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಬಟ್ ನಾವು ಆ ಟಾಪಿಕ್ ಅಲ್ಲಿ ತರೋ ಇರ್ಬೇಕಂದ್ರೆ, ಸೊ ಅದು ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಒಂದು 4-5 ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ರೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಹೇಗೆ ಅರೈಸ್ ಆಗುತ್ತೆ ಅಂತ ಈಸಿಯಾಗಿ ನಾವು ಗೆಸ್ ಮಾಡಬಹುದು. ಮತ್ತೆ ನಮ್ಮ ಆನ್ಸರ್ ಮಾಡುವಂತ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದಿಷ್ಟು ಪ್ರಾಬ್ಲಮ್ಸ್ ನ ಜಾಸ್ತಿ ಸಾಲ್ವ್ ಮಾಡೋದ್ರಿಂದ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ನೀವು ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂದ್ರೆ ಕರ್ನಾಟಕದ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಲೈಕ್ KPSC, ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಿರ್ಬೋದು, ST ಯಾವುದೇ ತರಹಂತ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರುವಂತ ಮಟೀರಿಯಲ್ಸ್ ಮತ್ತು ವಿಡಿಯೋಸ್ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾನೇ ಜಾಸ್ತಿ ಹೆಲ್ಪ್ ಆಗುತ್ತೆ. ವ್ಯಾಲ್ಯೂ ಅಡಿಷನ್ ತುಂಬಾನೇ ಇರುತ್ತೆ ನಿಮ್ ಸಬ್ಸ್ಕ್ರಿಪ್ಷನ್ ಇಂದ. ಸೊ ಧನ್ಯವಾದಗಳು ಸಬ್ಸ್ಕ್ರಿಪ್ಷನ್ ಮಾಡಿದ್ದಕ್ಕೆ. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಇಂದ ನೋಡಿ ಗೈಸ್. ಸೊ ಫಸ್ಟ್ ಪ್ರಾಬ್ಲಮ್ ನಾವು ಸ್ವಲ್ಪ ಸ್ಲೋ ಹೋಗೋಣ. ಯಾಕಂದ್ರೆ ನ್ಯೂ ಕಮರ್ಸ್ ಇರ್ತಾರೆ, ಬಿಗ್ನರ್ಸ್ ಇರ್ತಾರೆ. ಸೊ ಅವರಿಗೆ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ ಗ್ರೌಂಡ್ ಇರಲ್ಲ. ಸೊ ಅದರಿಂದ ಅವ್ರಿಗೆ ಅರ್ಥ ಆಗೋದು ತುಂಬಾನೇ ಕಷ್ಟ ಆಗುತ್ತೆ ನಾವು ಸ್ಪೀಡ್ ಆಗಿ ಹೋದ್ರೆ. ಓಕೆ, ಸೊ ಆದ್ರಿಂದ ಸ್ವಲ್ಪ ಸ್ಲೋ ಪೇಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಪ್ರಾಬ್ಲಮ್ ನ. ಅದ್ರ ಮುಂದೆ ಇರುವಂತಹ 4 ಪ್ರಾಬ್ಲಮ್ ನ ನಾವು ಕ್ವಿಕ್ ಆಗಿ ನೋಡೋಣ, ಆಯ್ತಾ? ಸೊ ಫಸ್ಟ್ ಪ್ರಾಬ್ಲಮ್ ತುಂಬಾನೇ ಜೆಂಟಲ್ ಆಗಿ ಈಸಿಯಾಗಿ ನೋಡೋಣ. ಓಕೆ, ಸೊ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ನಂಬರ್ ಕನ್ವರ್ಷನ್ ಮಾಡ್ತಿದೀವಿ. ಹಾಗಂದ್ರೆ ನಮ್ಗೆ ಗೊತ್ತಿರುತ್ತೆ ಹೆಕ್ಸಾಡೆಸಿಮಲ್ ಬೇಸ್ ವ್ಯಾಲ್ಯೂ ಎಷ್ಟಿದೆ, 16 ಇದೆ. ಆಮೇಲೆ ಡೆಸಿಮಲ್ ಬೇಸ್ ವ್ಯಾಲ್ಯೂ ಎಷ್ಟಿದೆ, ಇದೆ. ಸೊ 16 ಇಂದ 10 ಗೆ ನಾವು ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಅಥವಾ ಕನ್ವರ್ಷನ್ ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ 23f to the base 16 which will be equal to dash 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 question mark to the base 10 ಅಂತ ಕೊಟ್ಟಿದ್ದಾರೆ. ಅಂದ್ರೆ 23f ಅನ್ನೋದು ಹೆಕ್ಸಾಡೆಸಿಮಲ್ ಅಲ್ಲಿ ಇರುವಂತ ಒಂದು ನಂಬರ್ ಆಗಿದೆ. ಅದು ಡೆಸಿಮಲ್ ಗೆ ಕನ್ವರ್ಟ್ ಆದಾಗ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ, ಆಯ್ತಾ? ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ತೀವಿ ಗೈಸ್? ಸೊ 23f ಮತ್ತೆ ಅದು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೈಡ್ ಅಲ್ಲಿ ಈ ಚಾರ್ಟ್ ನ ಹಾಕಿರ್ಬೇಕು ನೀವು, ಆಯ್ತಾ? ಸೊ ಈ ಚಾರ್ಟ್ ಏನ್ ಹೇಳುತ್ತೆ, ಡೆಸಿಮಲ್ ಮತ್ತೆ ಹೆಕ್ಸಾಡೆಸಿಮಲ್ ನಂಬರ್ ಗಳ ಮಧ್ಯೆ ಇರುವಂತ ಒಂದು ರಿಲೇಷನ್ ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ನೋಡಬಹುದು 9ರವರೆಗೂ ಸೇಮ್ ಇದೆ. ಅಂದ್ರೆ ಈ ಕಡೆ ಇರೋದು ಲೆಫ್ಟ್ ಅಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್, ಈ ಕಡೆ ಹೆಕ್ಸಾಡೆಸಿಮಲ್. ಸೊ ಡೆಸಿಮಲ್ ಅಲ್ಲಿ 1 ಇದ್ರೆ ಹೆಕ್ಸಾಡೆಸಿಮಲ್ ಕೂಡ 1 ಇರುತ್ತೆ. ಡೆಸಿಮಲ್ ಅಲ್ಲಿ 2 ಇದ್ರೆ ಹೆಕ್ಸಾಡೆಸಿಮಲ್ 2 ಇರುತ್ತೆ. 3 ಇದ್ರೆ 3, 4 ಇದ್ರೆ 4 ಅಪ್ ಟು 9 ಅದು ಸೇಮ್ ಇರುತ್ತೆ. ಬಟ್ ಫ್ರಮ್ 9 ಆನ್ವರ್ಡ್ಸ್ ಇಟ್ ಈಸ್ ಚೇಂಜಿಂಗ್. ಸೊ ಹೌ ಇಟ್ ಈಸ್ ಚೇಂಜಿಂಗ್? ಡೆಸಿಮಲ್ ಅಲ್ಲಿ ಇರುವಂತ 10 ನಾವು ಹೆಕ್ಸಾಡೆಸಿಮಲ್ ಅಲ್ಲಿ ಬರೆದಾಗ ಅದನ್ನ A ಅಂತ ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ. 11 ನ B ಅಂತ ರಿಪ್ರೆಸೆಂಟ್ ಮಾಡ್ತೀವಿ, 12 ನ C ಅಂತ ಮಾಡ್ತೀವಿ, ಆಮೇಲೆ 13 ನ D ಅಂತ ಮಾಡ್ತೀವಿ, ಆಮೇಲೆ 14 ನ E ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಹೆಕ್ಸಾಡೆಸಿಮಲ್ ಜೊತೆ ನೀವು ಡೀಲ್ ಮಾಡ್ತಿದ್ದೀರಾ ಅಥವಾ ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ನೀವು ಈ ಚಾರ್ಟ್ ನ ಬರ್ದಿಡ್ಲೇಬೇಕು ಸೈಡ್ ಅಲ್ಲಿ. ಸೊ ಅದರಿಂದ ರೆಫರ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಅಥವಾ ನೀವು ಮೈಂಡ್ ಅಲ್ಲಿ ಎಲ್ಲಾ ಮ್ಯಾಪಿಂಗ್ಸ್ ರೆಡಿ ಇರಬೇಕು ರೆಫರ್ ಮಾಡೋಕೆ, ಆಯ್ತಾ? ಸೊ ವಿವರ್ಸ್ ಗೆ ಈಸಿ ಆಗ್ಲಿ ಅಂತ ನಾನು ಪ್ರತಿ ಪ್ರಾಬ್ಲಮ್ ಅನ್ನು ಈ ಚಾರ್ಟ್ ನ ಬರಿತಾ ಹೋಗಿದ್ದೀನಿ ಸೈಡ್ ಅಲ್ಲಿ. ಓಕೆ, ಸೊ ನೋಡಿ ಎಷ್ಟು ಈಸಿಯಾಗಿ ನಾವು ಇದನ್ನ ಬಿಡಿಸಬಹುದು ಅಂತ. ತುಂಬಾ ಸಿಂಪಲ್ ಆಗಿರುತ್ತೆ ಗೈಸ್. ಸೊ 23f ಅಂದ್ರೆ 3 ಸಂಖ್ಯೆ ಇದೆ. ಸೊ 3 ಬಾಕ್ಸ್ ಅನ್ನ ಹಾಕಿ ನೀವು ಫಸ್ಟ್ ಅದರಲ್ಲಿ ಇವುಗಳ ವ್ಯಾಲ್ಯೂಸ್ ನ ಫಿಲ್ ಅಪ್ ಮಾಡಿ, 2, 3 ಮತ್ತೆ f ಅಂತ, ಆಯ್ತಾ? ಸೊ ಅದ್ರ ಮೇಲೆ ಏನ್ ಬರಿಬೇಕು ನೀವು? ಇದು 16 ಇಂದ 10 ಗೆ ಕನ್ವರ್ಟ್ ಮಾಡ್ತಿದೀವಿ. ಸೊ ಅದರಿಂದ 16 to the power 0 ಅಂತ ಬರೀಬೇಕು ಫಸ್ಟ್ ಒನ್. ಸೆಕೆಂಡ್ ವ್ಯಾಲ್ಯೂಗೆ ಏನ್ ಬರಿತೀವಿ? 16 to the power 1 ಅಂತ ಬರಿತೀವಿ. ಥರ್ಡ್ ವ್ಯಾಲ್ಯೂಗೆ 16 to the power 2 ಅಂತ ಬರಿತೀವಿ. ಸೊ ಇಷ್ಟು ಬರೆದ್ವಾ? 3 ಸಂಖ್ಯೆ ಬರೆದ್ಬಿಟ್ಟು ಅದ್ರ ಮೇಲೆ 16 to the power 0, 16 to the power 1, 16 to the power 2 ಅಂತ ಬರೆದ್ಬಿಟ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದು ಹೇಗೆ ಬರಿತೀವಿ ನಾವು ಇವಾಗ? 2 into 16 to the power 2 ಅಂತ ಬರಿತೀವಿ, ಪ್ಲಸ್ 3 into 16 to the power 1. ಇದು ನಾವು ಡೆಸಿಮಲ್ ಬೈನರಿನ ಡೆಸಿಮಲ್ ಕನ್ವರ್ಟ್ ಮಾಡುವಾಗ ಈ ತರ ಮೆಥಡ್ ನ ಅಪ್ಲೈ ಮಾಡಿದ್ವಿ. ಸೊ ಸೇಮ್ ಕಾನ್ಸೆಪ್ಟ್ ಇದೆ, ಬಟ್ ಅದರಲ್ಲಿ 2 to the power 0, 2 to the power 1, 2 to the power 2 ಅಂತ ಬರೀತಿದ್ವಿ.
ಬಟ್ ಇಲ್ಲಿ 2 ಅನ್ನ 16 ಇಂದ ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ನಾವು ಬಿಗಿನಿಂಗ್ ಅಲ್ಲಿ ಕನ್ಸಿಡರ್ ಮಾಡ್ತಿರೋದು ಬೈನರಿ, ಬಟ್ ಇವಾಗ ಕನ್ಸಿಡರ್ ಮಾಡಿರೋದು ಅಥವಾ ಇವಾಗ ಇರೋದು ಪ್ರಾಬ್ಲಮ್ ಅಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಆದ್ದರಿಂದ 16 ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಹೇಗೆ ಬರೆಯೋದು ನೋಡಿ, 2 ಇಂಟು 16 ಟು ದ ಪವರ್ 2 ಪ್ಲಸ್ 3 ಇಂಟು 16 ಟು ದ ಪವರ್ 1 ಪ್ಲಸ್ ಎಫ್ ಅಂತಂದ್ರೆ ಎಷ್ಟಿದೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನಮಗೆ ಎಫ್ ಏನಕ್ಕೆ ಬೇಕು. ಸೊ ಎಫ್ ಅಂತಂದ್ರೆ ಇನ್ನು ಕೆಳಗಡೆ ಇದೆ, ಐ ಥಿಂಕ್ ಕೆಳಗಡೆ ಇದೆ, ಇಲ್ಲ ಅಂದ್ರೆ ಎಫ್ ಓಕೆ. ಸೊ ಲೆಟ್ ಮಿ ಜಸ್ಟ್ ಚೆಕ್. ಓಕೆ, ಸೊ ಎಫ್ ಇಲ್ಲಿದೆ ನೋಡಿ. ಸೊ ಎಫ್ ವ್ಯಾಲ್ಯೂ ಎಷ್ಟಿದೆ, 15 ಅಂತ ಇದೆ. ಸೊ ಎಫ್ ವ್ಯಾಲ್ಯೂ 15 ಇದೆ. ಸೊ ಅದಕ್ಕೆ ಎಫ್ ಇಂಟು 16 ಟು ದ ಪವರ್ ನಾನು 0 ಬರೀಬಹುದಾಗಿತ್ತು. ಎಫ್ ಅನ್ನ ನಾನು ಡೆಸಿಮಲಿ ಕನ್ವರ್ಟ್ ಮಾಡಿದಾಗ 15 ಆಗುತ್ತೆ. ಸೊ ಅದಕ್ಕೆ ನಾನು 15 ಇಂಟು 16 ಟು ದ ಪವರ್ 0 ಅಂತ ಬರೆದೆ. ಸೊ ನಮ್ಗೆ ಗೊತ್ತು ಇವಾಗ 2 16 ಟು ದ ಪವರ್ 2 16 ಇಂಟು 16 256 ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಡೈರೆಕ್ಟ್ ಆಗಿ ಬರೀತಿದ್ವಿ. ದೆನ್ 3 16 ಟು ದ ಪವರ್ 1 16 ಆಯಿತು. ದೆನ್ 16 ಟು ದ ಪವರ್ 0 1 ಆಯಿತು. ಸೊ 256 ಇಂಟು 2 512 ಆಗುತ್ತೆ. ಆ್ಯಂಡ್ 16 ಇಂಟು 3 48 ಆಗುತ್ತೆ. 15 ಇಂಟು 1 15 ಆಗುತ್ತೆ. ಇದನ್ನ ಆ್ಯಡ್ ಮಾಡಿಬಿಡ್ತೀವಿ. ಸೊ 512 48 ಪ್ಲಸ್ 15 63 ಆಗುತ್ತೆ. ದೆನ್ 63 ಪ್ಲಸ್ 512 ಇಟ್ ವಿಲ್ ಬಿ ಈಕ್ವಲ್ ಟು 575. So this is the decimal equivalent of 23f whatever is given in the problem. So like this we should convert a hexadecimal number to a decimal number system. Okay, so ಒಂದ್ಸತಿ ಕ್ವಿಕ್ ಆಗಿ ನೋಡೋಣ ವಾಪಸ್ ಇಂದ ಫಸ್ಟ್ ಸ್ಟೆಪ್ ಇಂದ ಏನ್ ಮಾಡಿದ್ವಿ ಅಂತ. ಸೊ ಕೊಟ್ಟಿರೋ ನಂಬರ್ಗೆ ನಾವು 3 ಬಾಕ್ಸ್ ಇದ್ರೆ 3 ನಂಬರ್ ಇದ್ರೆ 3 ಬಾಕ್ಸು ಎಷ್ಟು ನಂಬರ್ ಇರುತ್ತೋ ಅಷ್ಟು ಬಾಕ್ಸ್ ಅಲ್ಲಿ ಹಾಕಿ ಅದ್ರ ಮೇಲೆ 16 ಟು ದ ಪವರ್ 0 16 ಟು ದ ಪವರ್ 1 16 ಟು ದ ಪವರ್ 2 ಅಂತ ಬರೀಬೇಕು. ನೆಕ್ಸ್ಟ್ ಅದನ್ನ ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಈ ತರ ಬರೀಬೇಕು. ಇವಾಗ ಈ ಬರೆಯೋಕ್ಕಿಂತ ಮುಂಚೆ ಈ ಚಾರ್ಟ್ ಅನ್ನ ಯೂಸ್ ಮಾಡಿಬಿಟ್ಟು ಹೆಕ್ಸಾಡೆಸಿಮಲ್ ಅಲ್ಲಿರೋ ನಂಬರ್ನ ಡೆಸಿಮಲ್ಗೆ ನಾವು ಮ್ಯಾಪಿಂಗ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಫ್ ಅನ್ನು ನಾವು 15 ಅಂತ ಮ್ಯಾಪ್ ಮಾಡ್ತೀವಿ. ಸೊ 9 ವರೆಗೂ ಇದ್ರೆ ಚಿಂತೆ ಇಲ್ಲ, ಏನಕ್ಕಂದ್ರೆ 9 ವರೆಗೂ ಡೆಸಿಮಲ್ ಮತ್ತೆ ಹೆಕ್ಸಾಡೆಸಿಮಲ್ ಸೇಮ್ ಇರುತ್ತೆ. ಓಕೆ, ಸೊ ದಟ್ಸ್ ಅಬೌಟ್ ದ ಫಸ್ಟ್ ಪ್ರಾಬ್ಲಮ್. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಒನ್. ಆಲ್ರೈಟ್ ಗೈಸ್, ಸೊ ನೋಡಿ ಸೆಕೆಂಡ್ ಒನ್ ಅಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಮತ್ತೆ 9 ವರೆಗೂ ಸೇಮ್ ಇರುತ್ತೆ ಅಂತ ಆ ಚಾರ್ಟ್ ನಾನು 9 ವರೆಗೂ ಬರೆದಿಲ್ಲ. ಸೊ ಬಿಗಿನಿಂಗ್ ಇಂದ ನೀವು ಎಲ್ಲಾ ಕಡೆ ಯೂಸ್ ಮಾಡ್ತಿದ್ರೆ ಸೊ ಅದನ್ನ ನೀವು ಸೈಡ್ ಅಲ್ಲಿ ಬರೆದಿಡ್ಬೋದು. ಸೊ 10 ಇಂದ ಮಾತ್ರ ನಾನು ಇಲ್ಲಿ ಬರ್ದಿದ್ದೀನಿ. 10 ಎ ಅಂದ್ರೆ 10, ಬಿ ಅಂದ್ರೆ 11, ಸಿ ಅಂದ್ರೆ 12, ಡಿ ಅಂದ್ರೆ 13 ಈ ತರ. ಓಕೆ, ಸೊ ಎ ಬಿ ಸಿ 3 ಬಾಕ್ಸ್ ಹಾಕಿ ಮತ್ತೆ ಎ ಬಿ ಸಿ ಅಂತ ಬರೀಬೇಕು. 16 ಟು ದ ಪವರ್ 0 16 ಟು ದ ಪವರ್ 1 ಅಂತ ಬರಿತೀವಿ. ದೆನ್ 16 ಟು ದ ಪವರ್ 2 ಅಂತ ನಾವು ಬರಿತೀವಿ. ದೆನ್ a ಇಂಟು 16 ಟು ದ ಪವರ್ 2 ಪ್ಲಸ್ b ಇಂಟು 16 ಟು ದ ಪವರ್ 1 ಪ್ಲಸ್ c ಇಂಟು 16 ಟು ದ ಪವರ್ 0. ಸೊ ಇವಾಗ ಎ ಬಿ ಸಿ ಇದು ಹೆಕ್ಸಾಡೆಸಿಮಲ್ ಅಲ್ಲಿ ಇದೆ. ಇದನ್ನು ನಾನು ಡೆಸಿಮಲ್ಗೆ ಮ್ಯಾಪ್ ಮಾಡಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ದಿಸ್ ಚಾರ್ಟ್. ಸೊ ಎ ಅಂದ್ರೆ ಎಷ್ಟಿದೆ 10 ಇದೆ. ಸೊ ಅದಕ್ಕೆ ಎ ಅನ್ನ 10 ಇಂದ ರಿಪ್ಲೇಸ್ ಮಾಡಿ. ಬಿ ಅಂದ್ರೆ 11 ಇದೆ. ಸೊ 16 ಸ್ಕ್ವೇರ್ ಅಂತಂದ್ರೆ 256. ಅದನ್ನ ಇವೆಂಚುವಲಿ ನೀವು ರೆಡ್ಯೂಸ್ ಮಾಡ್ತಾ ಬರಬೇಕು. ಸೊ ಬಿ ಅಂತಂದ್ರೆ 11 ಇದೆ. 16 ಟು ದ ಪವರ್ 1 ವಿಲ್ ಬಿ 16 ಆಗುತ್ತೆ. ಮತ್ತೆ ದೆನ್ ಸಿ ಅಂತಂದ್ರೆ 12 ಇದೆ, ಇಲ್ಲಿ ನೋಡಿ. ಆಮೇಲೆ 16 ಟು ದ ಪವರ್ 0 ಸಮಥಿಂಗ್ ಟು ದ ಪವರ್ 0 ವಿಲ್ ಬಿ ಈಕ್ವಲ್ ಟು 1. ಸೊ ದಟ್ಸ್ ದ ಯೂನಿವರ್ಸಲ್ ಟ್ರೂತ್. ಆಲ್ರೈಟ್, ಸೊ 256 ಇಂಟು 10 ಮಾಡಿದ್ರೆ ಸೊ 1 0 ಮಾತ್ರ ನಾವು ಈ ಕಡೆ ಆ್ಯಡ್ ಮಾಡಬೇಕು, ಏನಕ್ಕಂದ್ರೆ 10 ಇದೆ. ಸೊ 2560 ಆಗುತ್ತೆ. ಸೊ 2560 ಪ್ಲಸ್ 11 ಇಂಟು 16 ವಿಲ್ ಬಿ 176 and 12 into 1 will be 12. So when we add these three numbers, we will be getting 2748 to the base 10. So decimal ಅಲ್ಲಿ ಕನ್ವರ್ಟ್ ಮಾಡಿದ್ದೀವಿ, ಅದಕ್ಕೆ ಬೇಸ್ ವ್ಯಾಲ್ಯೂನ 10 ಅಂತ ಬರೆದಿದ್ದೀವಿ. Okay, so that's about the second problem, how we convert ABC to decimal equivalent. So ನೋಡಿ ABC hexadecimal ಅಲ್ಲಿ ಇದ್ರೆ 2748 ಅದು ಡೆಸಿಮಲ್ ಅಲ್ಲಿ ಆಗುತ್ತೆ ಅಂತ ಈ ಈಕ್ವೇಶನ್ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ತರ ಫೈನಲ್ ಆಗಿ ನಾವು ಬರಿಬಹುದು. ಓಕೆ, ಸೊ ಥರ್ಡ್ ಪ್ರಾಬ್ಲಮ್ ನೋಡಿ ಗೈಸ್ ಏನ್ ಕೊಟ್ಟಿದ್ದಾರೆ. ಸೊ ಎ ಬಿ 08 ಟು ದ ಬೇಸ್ 16 ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಅಪ್ಲೈ ಮಾಡಿ ಮೆಥಡ್ ನ ಎ ಬಿ 08 ಅಂತ ಬರ್ಬಿಡ್ತೀವಿ ನಾವು. ನೆಕ್ಸ್ಟ್ 16 ಟು ದ ಪವರ್ 0 16 ಟು ದ ಪವರ್ 1 16 ಟು ದ ಪವರ್ 2 16 ಟು ದ ಪವರ್ 3 ಅಂತ ಬರೆದೆ. ಸೊ ಇಲ್ಲಿವರೆಗೂ 3 ಡಿಜಿಟ್ ಇರ್ತಾ ಇತ್ತು, ಬಟ್ ಇವಾಗ ಇದರಲ್ಲಿ 4 ಇದೆ. ಸೊ ಪವರ್ 3 ವರೆಗೂ ಹೋಗುತ್ತೆ. ಸೊ ಎಷ್ಟು ಡಿಜಿಟ್ ಜಾಸ್ತಿ ಆಗುತ್ತೋ ಅಷ್ಟು ಪವರ್ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಷ್ಟೇನೆ. ಓಕೆ, ಸೊ ಮತ್ತೆ ಮ್ಯಾಪಿಂಗ್ ಬರೆದಿದ್ದೀನಿ ಇಲ್ಲಿ. Then a into 16 to the power 3 plus b into 16 to the power 2 plus 0 into 16 to the power 1 plus 8 into 16 to the power 0 ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಏನು ಬರೆದಿವಿ ನೋಡಿ ನಾವು, a 16 to the power 3 ಅಂತಂದ್ರೆ 4096 and b into 2 to the 256 ಅಂತ ಆಗುತ್ತೆ. ಸೊ ಡೋಂಟ್ ವರಿ ಗೈಸ್, ತುಂಬಾ ದೊಡ್ಡದಾಗಿರುವಂತ ಸಂಖ್ಯೆ ಪವರ್ 3 ವರೆಗೂ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಏನಕಂದ್ರೆ ತುಂಬಾ ಕಷ್ಟ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ.
ಮೈಂಡಲ್ಲೇ ಮಾಡೋದು ಅಥವಾ ಪೇಪರ್ ಮೇಲೆ ಮಾಡೋದು. ಸೊ ಕ್ಯಾಲ್ಸಿಂದ ನಾವು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸಾಮಲ್ಲಿ ನಿಮ್ಗೆ ಕೊಡೋದು ಮ್ಯಾಕ್ಸಿಮಮ್ 16⁻² ವರೆಗೂ ಮಾತ್ರ ಕೊಡ್ತಾರೆ, ಆಯಿತಾ. ಸೊ ಅದಕ್ಕೆ ಡೋಂಟ್ ವರಿ, ನಾನು ಜಸ್ಟ್ ಸ್ವಲ್ಪ ಹೈ ಲೆವೆಲಲ್ಲಿ ಮಾಡಿಸಿದ್ದೀನಿ, ಏನಕ್ಕಂದರೆ ಎಕ್ಸಾಮಲ್ಲಿ ಯಾವುದೇ ತೊಂದರೆ ನಿಮಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಓಕೆ, ಸೊ ಡೋಂಟ್ ವರಿ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ವಿತ್ ದ ಹೆಲ್ಪ್ ಆಫ್ ಜಸ್ಟ್ ಪೆನ್ ಆ್ಯಂಡ್ ಪೇಪರ್ ಹಿಯರ್. ಸೊ I do, there will be having easier problems as compared to this one. Alright, so 16 will be 2 will be 256, and then 0 into 16, anyhow it will be 0, and then 8 into 16 is 1. So when I multiply these two, and I will be replacing a with 10, b with 11, and 0 I will be leaving, so 8 as it is. So whenever when I add all these things together, I will be getting 43,784. So that's the equivalent decimal value for a hexadecimal number AB08. Okay, so I hope you understood this problem. Now we'll move to the last bit, second problem, that is fourth one. Okay, yeah, so this is the fourth problem, guys, that is DO. So DEO to the base 16. So what I will be doing, again follow the same steps here. So just split the number into 3 boxes here, DE0, then on the top of that you have to write 16⁻0, 16⁻1, and 16⁻2. So I'll just multiply these two here, d into 16⁻2 plus e into 16⁻1 plus 0 into 16⁻0. So with the help of this chart, now I will convert these hexadecimal numbers DE to the decimal equivalent. So D will be 13, so you can see here in the chart, and 16 square will be 256. Okay, so E will be equal to 14 and 16⁻1 will be equal to 16. So 0 into anything, it will be 0. So I will just don't bother about this one. I will directly put it as 0. Alright, so 13 into 256, it will be 3,328, and 14 into 16 will be 224. And again I will just resume this 0 in order to make it like a equation and make it like a simple and good. Okay, so when you add 3,328 plus 224, we will be getting 3,552. So to the base 10 I will be writing, because I have converted just to the base or decimal equivalent. So I can write DE0 to the base 16 will be equal to 3,552 in decimal equivalent. Okay, so that's about the fourth problem, guys, and now we'll move to the fifth one, that is last problem of this session. So here I will be having 5 digits. Okay, so AB00E to the base 16. Okay, so I'll just split this into 5 boxes here. So I will be writing each number in one box. So AB00E. So on top of that one I will be writing 16⁻0. From left to right I will be moving. So you can see here 16⁻0, 16⁻1, 16⁻2, 16⁻3, 16⁻4. Alright, so I'll just refer this chart and write like this. Then a into 16⁻4 plus b into 16⁻3, 0 into 16⁻2, and 0 into 16⁻1 again, and then e into 16⁻0. Okay, so next part I can write a I will be replacing with 10 with the help of this chart. So already you know how to replace. And then 16⁻4 will be 6. Okay, so 65536, and then b I will be replacing with 11, and 16⁻3 will be 4096. Then these two digits here, they are multiplied with 0, so anyhow they will become 0. So that's why I will directly written as 0 here. You can see e will be 14 here, so 14 into 16⁻0 will be 1. Alright, so what I will do next, 10 into 65536, so I will just add a 0 here, so that it will be compensated with into 10. And then what I will be writing, 11 into 4096, so that will become 45056. Then 14 here I will be writing from this one. Okay, so 14 into 1. Then when I add these three numbers together, I will be getting 700430 to the base 10. So that's the decimal equivalent for hexadecimal number AB00E to the base 16. So that's all about today's problem session, guys. So I hope you like this video and found it useful as well. So if you found it useful, please share with your friends and family as well. So if they are if it is useful for them as well. Okay, so thank you guys, thanks for watching this one. See you in the next one.
Until that, namaste.